ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಮ್ಯಾಂಗೋ ಬ್ರೆಡ್ ಕೇಕ್. ಈ ಒಂದು ಮ್ಯಾಂಗೋ ಬ್ರೆಡ್ ಕೇಕ್ನ ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಮ್ಯಾಂಗೋ ಬ್ರೆಡ್ ಕೇಕ್ ಮಾಡೋದಕ್ಕೆ ಈ ಒಂದು ಕ್ರೀಮ್ ತಗೊಂಡು ಕ್ರೀಮ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ಈ ಒಂದು ಕನ್ಸಿಸ್ಟೆನ್ಸಿಗೆ ಬಂದಾಗ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸು, 1 ಟೇಬಲ್ ಸ್ಪೂನ್ ಅಷ್ಟು ಹನಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಬೇರೆ ಒಂದು ಬೌಲ್ಗೆ ಹಾಕೊತೀನಿ. ಇವಾಗ ಮ್ಯಾಂಗೋ ಜಾಮ್ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಮ್ಯಾಂಗೋನ ನೀಟಾಗಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ನಾನು ರುಬ್ಕೊತೀನಿ. ಸೊ ಈ ರೀತಿಯಾಗಿ ಪೇಸ್ಟ್ ಆಗಿರಬೇಕು. ಈ ಪೇಸ್ಟ್ನ ಬೇರೆ ಒಂದು ಬಾಂಡ್ಲಿಗೆ ಹಾಕೊಂಡು ನಾನು ಇವಾಗ ಒಳಗಡೆ ಸ್ಟಫಿಂಗ್ಗೆ ಅಂತ ಒಂದು ಸ್ವಲ್ಪ ಮ್ಯಾಂಗೋನ ಚಿಕ್ಕದಾಗಿ ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂತೀನಿ. ಆದ್ಮೇಲೆ ನಾನು ಏನು ಮ್ಯಾಂಗೋ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದು ಬೇರೆ ಬಾಂಡ್ಲಿಗೆ ಹಾಕಿ 2 to 3 ಮಿನಿಟ್ಸು ಈ ರೀತಿ ಬೇಯಿಸ್ಕೊಂಡು ಅದಕ್ಕೇನೆ 1 ಟೇಬಲ್ ಸ್ಪೂನ್ ಅಷ್ಟು ಹನಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಏನು ಕ್ರೀಮ್ ಮಾಡಿ ಇಟ್ಕೊಂಡಿದ್ದಲ್ಲ ಅದಕ್ಕೇನೆ ಈ ಒಂದು ಮ್ಯಾಂಗೋ ಪೇಸ್ಟ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇದಾದ್ಮೇಲೆ ನಾನು ಒಂದು ತವಾ ಇಟ್ಟು ತವಾ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಈ ರೀತಿ ಬ್ರೆಡ್ಗಳನ್ನೆಲ್ಲ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ನಾನು ಟೋಸ್ಟ್ ಮಾಡ್ಕೊತೀನಿ. ಕಂಪ್ಲೀಟಾಗಿ ಟೋಸ್ಟ್ ಮಾಡ್ಕೊಬಾರ್ದು, ಲೈಟ್ ಗೋಲ್ಡನ್, ಇವಾಗ ಏನು ಲೈಟ್ ಗೋಲ್ಡನ್ ಕಲರ್ ಬಂದಿದೆ ಇಷ್ಟು ಬಂದರೆ ಸಾಕು. ಇದೇ ರೀತಿ ಒಂದು 4 ಬ್ರೆಡ್ಗಳನ್ನ ಟೋಸ್ಟ್ ಮಾಡಿ ಇಟ್ಕೊತೀನಿ. ಸೊ ಇವಾಗ ಮೊದಲು ಒಂದು 2 ಬ್ರೆಡ್ ತಗೊಂಡು ಏನು ಮ್ಯಾಂಗೋ ಕ್ರೀಮ್ ಮಾಡಿಟ್ಕೊಂಡಿದ್ದಲ್ಲ ಆ ಕ್ರೀಮ್ನ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಹೋಗ್ತೀನಿ. ಸೊ ಈ ರೀತಿ ಒಂದ್ಸರಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನಾನು ಏನು ಚಿಕ್ಕದಾಗಿ ಮ್ಯಾಂಗೋ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದಲ್ಲ ಸ್ಟಫಿಂಗ್ಗೆ ಅಂತ ಆ ಮ್ಯಾಂಗೋ ಸ್ಲೈಸ್ನ ಈ ಒಂದು ಬ್ರೆಡ್ ಮಧ್ಯದಲ್ಲಿ ಇಡ್ತಾ ಹೋಗ್ತೀನಿ. ಅದಾದ್ಮೇಲೆ ಮತ್ತೆ ಕೆಳಗಡೆ ಏನು 2 ಬ್ರೆಡ್ ಉಳಿದಿದೆ ಅಲ್ವಾ ಆ ಬ್ರೆಡ್ನು ಕೂಡ ತಗೊಂಡು ಇದೇ ರೀತಿ ಮ್ಯಾಂಗೋ ಕ್ರೀಮ್ನ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಹೋಗ್ತೀನಿ. ಸೊ ಇದೇ ರೀತಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಹೋಗ್ಬೇಕು. ಈ ರೀತಿ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಈ ಒಂದು ಬ್ರೆಡ್ ನ ಮ್ಯಾಂಗೋ ಸ್ಲೈಸ್ ಏನ್ ಮಧ್ಯದಲ್ಲಿ ಇಟ್ಟಿದ್ದೀನಲ್ಲ ಅದ್ರ ಮೇಲೆ ಇಡ್ತೀನಿ. ಸೊ ಇಟ್ಮೇಲೆ ಒಂದ್ಸರಿ ನೀವು ಲೈಟ್ ಆಗಿ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಕಂಪ್ಲೀಟ್ ಆಗಿ ಟೈಟ್ ಆಗಿ ಪ್ರೆಸ್ ಮಾಡಬೇಡಿ, ಲೈಟ್ ಆಗಿ ಪ್ರೆಸ್ ಮಾಡಿದ್ರೆ ಸಾಕು. ಈ ರೀತಿ ಬ್ರೆಡ್ ನ ಇಟ್ಕೊಂಡ್ಮೇಲೆ ನಾನು ಇವಾಗ ಏನು ಮ್ಯಾಂಗೋ ಕ್ರೀಮ್ ಇತ್ತಲ್ಲ ಅದನ್ನ ಬ್ರೆಡ್ ಮೇಲೆ ಮತ್ತೆ ಸೈಡ್ 4 ಸೈಡಲ್ಲೂ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂತ ಹೋಗ್ತೀನಿ. ಸೊ ಇದಾದ್ಮೇಲೆ ಇದು ಮ್ಯಾಂಗೋ ಬ್ರೆಡ್ ಕೇಕ್ ಆಗಿರೋದ್ರಿಂದ ಮ್ಯಾಂಗೋ ಇಂದ ಡೆಕೋರೇಟ್ ಮಾಡ್ತಾ ಹೋಗ್ತೀನಿ. ಈ ಒಂದು ಮ್ಯಾಂಗೋ ಬ್ರೆಡ್ ಕೇಕ್ ಮಾಡುವಾಗ ನೀವೇನ್ ಮಾವಿನ ಹಣ್ಣು ತಂದಿರ್ತೀರಲ್ಲ ಅದು ಸಿಹಿ ಆಗಿರ್ಬೇಕು, ಅವಾಗಷ್ಟೇ ಈ ಒಂದು ರೆಸಿಪಿ ತುಂಬಾ ಟೇಸ್ಟಿ ಆಗಿ ಬರುತ್ತೆ. ನಾನ್ ತಂದಿದ್ದಂತ ಮಾವಿನ ಹಣ್ಣು ಅಷ್ಟೇ ತುಂಬಾ ಸಿಹಿ ಆಗಿತ್ತು, ಹಂಗಾಗಿ ಸಕ್ಕತ್ತಾಗಿ ಬಂದಿತ್ತು ಈ ಒಂದು ರೆಸಿಪಿ. ಸೊ ನಾನು ಮಾಡಿದ್ದೆ ಫಸ್ಟ್ ಟೈಮು, ಅಂದ್ರೂ ಕೂಡ ನಿಜವಾಗ್ಲೂ ಚೆನ್ನಾಗಿತ್ತು, ನಂಗೆ ಸಖತ್ ಇಷ್ಟ ಆಯ್ತು. ಯಾರೆಲ್ಲ ತುಂಬಾ ಸಿಹಿನ ಇಷ್ಟ ಪಡ್ತಾರಲ್ಲ ಅವ್ರಿಗೆಲ್ಲ ನಿಜವಾಗ್ಲೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಸೊ ನೀವು ಒಮ್ಮೆ ನಿಮ್ಮ ಮನೇಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೆಂಗ್ ಬಂದಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ಮಿನಿ ವ್ಲಾಗ್ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.